ಇವತ್ತು ಸಂಜೆಯಿಂದನೇ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ನಾನು ಮತ್ತು ಚಿರು ಇಬ್ಬರು ಸೇರಿಕೊಂಡು ಇವತ್ತು ಶುಂಠಿ ಟೀ ಕುಡಿತಾ ಇವಾಗ ತಾನೇ ಎದ್ದಿದ್ದಾನೆ ಚಿರು. ಹಾಗೇನೆ ಒಂದು ಬೋಟಿ ತಿಂತಿದ್ದಾನೆ. ನಾನು ಕೂಡ ಈ ಕಡೆ ಶುಂಠಿ ಟೀಗೆ ಇಟ್ಟಿದ್ದೀನಿ. ಶುಂಠಿ ಟೀ ಕುಡ್ಕೊತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇವತ್ತಿನ ವಿಡಿಯೋ ಡೈಲಿ ವ್ಲಾಗ್ಸ್ ಆಗಿರುತ್ತೆ. ಯಾಕೆ ಅಂದರೆ ಮಧ್ಯಾಹ್ನದ ವಿಡಿಯೋ ಪ್ರಾರಂಭ ಮಾಡೋಣ ಅಂದರೆ ಆಗಲಿಲ್ಲ. ಇವತ್ತು ಸಂಡೇ ಬೇರೆ ಇತ್ತಲ್ವ, ಹಾಗಾಗಿ ಸಂಜೆಯಿಂದ ಯಜಮಾನರು ಕೂಡ ಬಂದಿದ್ದರು. ಚಿರು ಬೇರೆ ತುಂಬ ಹಠ ಮಾಡ್ತಿದ್ದ. ಯುಗಾದಿ ಹಬ್ಬ ಬಂತು, ಕೆಲಸ ಬೇರೆ ಜಾಸ್ತಿ ಆಗಿದ್ವು. ಹಾಗಾಗಿ ಬೇಗನೆ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೆಲಸ ಮುಗಿಸಿ ರೆಸ್ಟ್ ಮಾಡಿದ್ವಿ. ಹಾಗಾಗಿ ಮಧ್ಯಾಹ್ನದ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ಫ್ರೆಶ್ ಆಗಿ ಇವಾಗ ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಕಳೆದ ವಿಡಿಯೋದಲ್ಲಿ ನಾನು ಟ್ರೈಪೋಡ್ ತೊಗೊಂಡಿದ್ದೆ. ಅದರದ್ದು ಎಷ್ಟು ಅಮೌಂಟ್ ಆಯಿತು ಅಂತೇಳಿ ಕೇಳಿದ್ರಿ. ನಾನು ಅದನ್ನು ಮೀಶೋದಲ್ಲಿ ತೊಗೊಂಡಿದ್ದೆ ಅಂತ ಹೇಳಿದೆ. ಅದಕ್ಕೆ 570 ಆಯಿತು, 570 ರೂಪಾಯಿ. ಟೀ ರೆಡಿಯಾಗಿದೆ, ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಅತ್ತೆ ಎಲ್ಲ ಕೆಲಸ ನನ್ನದೇ. ಹಾಗಾಗಿ ಟೀ ಕುಡಿದು ಮುಂದಿನ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಿರು ತರಲೆ ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಬೋಟಿ ಕರ್ಸ್ಕೊಂಡು ಏನಾದರೂ ಕೊಡು ನನಗೆ ತಿನ್ನೋಕ್ಕೆ, ಏನಾದರೂ ಕೊಟ್ಟರೆ ಬೇಡ, ಅದು ಬೇಡ, ಏನಾದರೂ ಕೊಡು ನನಗೆ ಅಂತಿರ್ತಾನೆ. ಹಾಗೆಯೇ ಇವತ್ತು ಅವನಿಗೆ ಬೋಟಿ ಕರ್ಕೊಟ್ಟಿದ್ದೆ. ಅದನ್ನು ಇವಾಗ ಎದ್ದು ಬಂದು ಅದನ್ನು ನೋಡಿಕೊಂಡು ಅದನ್ನು ತಿಂತಾನೆ ಬೋಟಿನ. ಹಾಗೆ ಟೀ ಯಜಮಾನರು ಕೂಡ ಇಲ್ಲಿದ್ದಾರೆ. ಯಜಮಾನರು ಕೂಡ ಮಾತಾಡ್ಸ್ಕೊಂತ ಟೀ ಕುಡಿತೀನಿ, ಬನ್ನಿ ತೋರಿಸ್ತೀನಿ. ಹಾಗೆಯೇ ಯಜಮಾನ್ರಿಗೂ ಕೂಡ ಟೀ ಪಾಪುಗೆ ತೊಗೊಂಬಂದಿದ್ದೆ. ಯಜಮಾನರು ಮಲಗಿದ್ರಲ್ಲ, ಇವಾಗ ತಾನೇ ನಾನು ಫ್ರೆಶ್ ಆಗಿಲ್ಲ, ಫ್ರೆಶ್ ಬಂದು ಟೀ ಕುಡಿತೀನಿ ಅಂತ ಹೇಳಿದರು. ನಾನು ಹಾಗೇ ಬನ್ನಿ ಈ ವಿಡಿಯೋ ಆನ್ ಮಾಡಿದ್ದೀನಿ ಅಂತೇಳಿ ಕಾಮಿಡಿ ಮಾಡ್ತಾಯಿದ್ದೆ. ಅವರಿಗೆ ಇಲ್ಲ ನಾನು ಬರ್ತೀನಿ, ಫ್ರೆಶ್ ಆಗಿ ಬರ್ತೀನಿ ಅಂತ ನನಗೆ ಹಾಗೇ ಸುಳ್ಳು ಹೇಳ್ತಾಯಿದ್ರು. ಇರಲಿ ಪರವಾಗಿಲ್ಲ, ಒಂದಲ್ಲ ಒಂದಿನ ವಿಡಿಯೋದಲ್ಲಿ ಬಂದೇ ಬರ್ತಾರೆ ಅಂತೇಳಿ ಹಾಗೇ ನಾನು ತಮಾಷೆ ಮಾಡ್ತಾಯಿದ್ದೆ ಅಷ್ಟೇ. ಚಿರುನು ಕೂಡ ಬಾ ಪಪ್ಪ ಅಂತ ಕರೀತಾ ಇದ್ದ. ಹಾಗೆಯೇ ಟೀ ಎಲ್ಲ ಕುಡ್ದಾದ್ಮೇಲೆ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಹಾಕಿದ್ದೆ. ಹಾಗಾಗಿ ಅದನ್ನು ಕೂಡ ಹೊಣೆ ಹಾಕಿ ಬರೋಣ ಅಂತೇಳಿ ಹೋಗ್ತಾ ಇದ್ದೆ. ಯಜಮಾನರು ಕೂಡ ತೊಗೊಂಡೋಗಿ ಮೇಲಿಡ್ರಿ ಅಂತ ಹೇಳಿದರೆ ಅವರು ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಮನೇಲಿದ್ದರೆ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅವ್ರಿಗೆ ವಿಡಿಯೋದಲ್ಲಿ ಬರೋದು ಇಷ್ಟನೇ, ಬಟ್ ಬೇರೆ ಯಾರಾದರೂ ಏನಾರು ಅಂದ್ಕೊಳ್ತಾರೆ ಅಂತ ಬರೋದಿಲ್ಲ ಅಷ್ಟೇ. ಹಾಗೆಯೇ ಇವತ್ತು ಡಿಫ್ರೆಂಟಾಗಿ ವಿಡಿಯೋ ಅಂದರೆ ಹಸು ಸಗಣಿನ ತೆಗಿತಾ ಇದ್ದೆ. ಯಾಕೋ ಯಜಮಾನರು ನಾನು ಮಾಡ್ತೀನಿ, ನೀನು ಮಾಡ್ತೀಯಲ್ವ, ಇದನ್ನು ಕೂಡ ವಿಡಿಯೋದಲ್ಲಿ ತೋರಿಸು, ತುಂಬ ಜನ ನಿನಗೇನು ಕೆಲಸ ಬರಲ್ಲ ಅಂತಿರ್ತಾರಲ್ಲ, ಎಲ್ಲ ಕೆಲಸನೂ ಕೂಡ ನಿನಗೂ ಬರುತ್ತೆ, ನೀನು ವಿಡಿಯೋದಲ್ಲೂ ತೋರಿಸು ಅಂತೇಳಿದರು. ಹಾಗಾಗಿ ನಾನು ಕೂಡ ಅವರು ಮಾಡ್ತಿದ್ರು, ನಾನೇ ಮಾಡ್ತೀನಿ ಅಂತಂದೆ. ಅವರು ಮಾಡು ನೀನು ಅಂತ ಹೇಳಿದ್ರು. ಹಾಗಾಗಿ ಮಾಡ್ತಾಯಿದ್ದೀನಿ. ಮತ್ತು ಯಾರೋ ತಪ್ಪಾಗಿ ತಿಳ್ಕೊಬೇಡಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ಅದೆಲ್ಲ ಮುಗಿದ್ಮೇಲೆ ಸಂಜೆ ಸ್ವಲ್ಪ ಪಾತ್ರೆಗಳಿದ್ವು, ಪಾತ್ರೆಗಳನ್ನು ಕೂಡ ತೊಳ್ಕೊಳ್ತಾ ಇದ್ದೀನಿ. ಸಿಂಕಲ್ಲಿಲ್ಲೇ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಟೀ ಕುಡಿದಿದ್ದು ಇತ್ತು. ನನಗೆ ಏನಾದರೂ ಮಾಡಬೇಕು ಅಂತ ಆಸಕ್ತಿ, ಆದರೆ ಯಾವ ಕೆಲಸನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಜಮಾನ್ರ ಜೊತೆ ನಾನು ಹೆಲ್ಪ್ ಮಾಡೋದಾ ಅಥವಾ ನಾನು ಓನ್ ಬಿಸ್ನೆಸ್ ಮಾಡೋದಾ ಅಥವಾ ಏನು ಮಾಡಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮನೆಯಲ್ಲೇ ಇದ್ದು ಏನೋ ಒಂದು ಗೆಸ್ಟ್ ಟೀಚರಾಗಿ ನನಗೆ ಅವಕಾಶ ಸಿಕ್ಕಿತ್ತು. ಆದರೆ ಅಲ್ಲೂ ಕೂಡ 1 ಮಂತ್ ಏನೋ ನಾನು ಹೋದೆ ಅಷ್ಟೇ. 1 ಮಂತ್ ಸ್ಯಾಲ್ರಿನೂ ಕೂಡ ಬಂತು ನನಗೆ. ಅಲ್ಲಿ ಬೇರೆ ಟೀಚರ್ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋರೇ ಬಂದರು. ಹಾಗಾಗಿ ಅಲ್ಲೂ ಕೂಡ ನನಗೆ ಕೆಲಸ 1 ಮಂತ್ ಅಷ್ಟೇ ಇದ್ದಿದ್ದು. ತುಂಬಾ ಬೇಜಾರಾಗುತ್ತೆ. ಇಷ್ಟೊಂದು ಓದಿ ನಮ್ಮ ಅಪ್ಪ ಅಮ್ಮಗೂ ಕೂಡ ಓದಿಸಿದ್ವಿ, ಆದರೂ ಒಂದು ಹೆಸರು ಬರಲಿಲ್ಲಲ್ಲ ಅಂತ ಒಂದು ಬೇಜಾರು ಅವ್ರಿಗೂ ಇದ್ದೇ ಇದೆ. ಯಾವಾಗಾದರೂ ಒಂದು ಸರಿ ಹೇಳ್ತಾ ಇರ್ತಾರೆ. ಸಂಜೆ ದೇವ್ರಿಗೆ ದೀಪ ಹಚ್ಚಿದಾಯಿತು. ಸ್ವಲ್ಪ ಕರೆಂಟ್ ಬೇರೆ ಹೋಗಿತ್ತು. ಹಾಗೆ ದೀಪದ ಬೆಳಕಲ್ಲಿ ನಾನು ತೋರಿಸೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆ ದೇವರು ಎಲ್ಲರಿಗೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡಲಿ. ಹಾಗೆಯೇ ಸಂಜೆ ಮಂಡಕ್ಕಿ ತಂದಿದ್ವಲ್ಲ ಜಾತ್ರೆಯಿಂದ, ಅದನ್ನು ತಿಂದಿರಲ್ಲ. ಹಾಗಾಗಿ ಎಲ್ಲರೂ ಕೂಡ ತಿಂತಾಯಿದ್ವಿ. ಹಾಗೆ ಸಂಜೆ ಏನು ಮಾಡೋದು, ನೈಟ್ಗೆ ಸಾಂಬಾರು ಮಾಡಿದರೆ ಸುಮ್ಮನೆ
ಉಳಿಯುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಪಲಾವ್ ಮಾಡೋಣ ತರಕಾರಿ ಹಾಕಿ ಅಂದರು. ಯಜಮಾನ್ರು ಕೂಡ ಹ್ಞೂ ಅಂತ ಹೇಳಿದ್ರು ಮಾಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದಕ್ಕೆಲ್ಲದನ್ನು ನಾನು ಹೆಚ್ಕೊಳ್ತಾ ಇದ್ದೆ. ಹೆಚ್ಕೊಳ್ತಾ ನಿಮ್ಮ ಜೊತೆ ಮಾತಾಡೋಣ ಅಂದೆ, ಹೊರಗಡೆ ಡಿಸ್ಟರ್ಬೆನ್ಸ್ ಜಾಸ್ತಿ ಬರ್ತಾಯಿತ್ತು. ಹಾಗಾಗಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಪಲಾವ್ದು ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಹಾಗೆಯೇ ನಿಮಗೆ ತೋರಿಸ್ತೀನಿ ಅಷ್ಟೇ. ಇವಾಗ ಅವ್ರು ಆಸೆ ಪಟ್ಟಿದ್ರಲ್ಲ ಅಂತೇಳ್ಬಿಟ್ಟು ತೋರಿಸಿದ್ದೆ ನಿಮಗೆ ವಿಡಿಯೋದಲ್ಲಿ. ಹಾಗೆಯೇ ಇವಾಗ ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಆಗಿದೆ, ನಾನು ಟ್ರೈಪಾಡ್ ಹಿಡ್ಕೊಳೋದು ಕೂಡ ಮರ್ತುಬಿಟ್ಟೆ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟಾಣಿ ಕಾಳು ನೆನೆ ಹಾಕಿರಲಿಲ್ಲಲ್ಲ, ಅದರ ಬದಲಿ ನಾನು ಶೇಂಗಾ ಕಾಳು ಹಾಕಿದ್ದೆ. ಶೇಂಗಾ ಕಾಳು ಹಾಕಿ ಜಾಸ್ತಿ ಪಲಾವ್ ಮಾಡಿದರೆ ಯಜಮಾನ್ರು ಕೂಡ ಇಷ್ಟ ಆಗುತ್ತೆ. ಅದನ್ನು ಶೇಂಗಾನ ಬೇಯಿಸಿ ಅವರು ತಿನ್ನೋಕೊಂಡ್ರೆ ತುಂಬಾ ಇಷ್ಟ. ಹಾಗಾಗಿ ಹಾಗೆ ಮಾಡು ಅಂತ ಹೇಳಿದರು, ಹಾಗೇ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಬಾಯಿಗೆ ಸಿಗ್ತಾ ಇರುತ್ತಲ್ಲ ಒಂದೊಂದೇ ಶೇಂಗಾ ಬೀಜ, ಅದ್ರದ್ದು ಟೇಸ್ಟೇ ಒಂಥರ ಇರುತ್ತೆ. ನೀವು ಕೂಡ ಯಾರಾದರೂ ಆ ರೀತಿಯಾಗಿ ಒಮ್ಮೆ ಅಂದರೆ ಬಟಾಣಿ ಕಾಳು ಇರಲಿಲ್ಲ ಅಂದರೆ, ನೆನೆ ಹಾಕಿರಲಿಲ್ಲ ಅಂದರೆ ಶೇಂಗಾ ಕಾಳು ಹಾಕ್ರಿ, ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಇವತ್ತು ನಾನು ಡಿಫ್ರೆಂಟಾಗಿ ಅಂದರೆ ಏನೂ ಅಲ್ಲ, ನಾನು ಕೆಲವು ಸಲ ಮಾಡಬೇಕಾದ್ರೆ ಪುದೀನ ನಾನು ಹಾಕಲ್ಲ. ಇವತ್ತು ನಾನು ಪುದೀನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಯಾಕೆಂದರೆ ಟೇಸ್ಟ್ ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಪುದೀನ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಜಾಸ್ತಿ ಹಾಕಿಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥ ಎಲ್ಲ ನಾನು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಸ್ಟೀಮ್ ಅಕ್ಕಿ ತೊಗೊಂಡಿದ್ದೀನಿ, 1.5 ಲೋಟದಷ್ಟು ನಾನು ಸ್ಟೀಮ್ ಅಕ್ಕಿ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಅಂದ್ಬಿಟ್ಟು. ನಾವು ಮನೆ ಅಕ್ಕಿನೇ ಜಾಸ್ತಿ ಯೂಸ್ ಮಾಡ್ತಿದ್ದು. ಒಂದು ಸಲ ಮಾಡಿದಾಗ ತುಂಬಾ ಬೇಜಾರಾದ್ರಲ್ಲ ಅವರು, ಮೆತ್ತಗಾಗಿಬಿಟ್ಟಿತ್ತು ಅಂತ. ಹಾಗಾಗಿ ಇವತ್ತು ಸ್ಟೀಮ್ ಅಕ್ಕಿ ತೊಗೊಂಡು ಮಾಡಿದ್ದೀನಿ. ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ಕುಕ್ಕರಲ್ಲಿ ನಾನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸಿ, ಈ ರೀತಿಯಾಗಿ ಏನಾದರೂ ಹೊಸ್ದಾಗಿ ಏನಾದರೂ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತು. ಇದನ್ನು ನಾನು ಪುದೀನ ಸೊಪ್ಪು ಪುದೀನ ರೈಸ್ ಮಾಡೋಣ ಅಂತೇಳಿ ತರಿಸ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಈ ಪಲಾವ್ಗೆ ಹಾಕಿದ್ದೆ. ಪಲಾವ್ ಟೇಸ್ಟೇ ಕೂಡ ತುಂಬಾ ಚೇಂಜ್ ಆಗಿತ್ತು, ರುಚಿಯಾಗೂ ಕೂಡ ಬಂದಿತ್ತು. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರೂ ಕೂಡ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಅಂತ ಕೇಳ್ಕೊಳ್ತೀನಿ. ಹಾಗೆ ನೋಡಿರಿ, ಒಂದು ಸ್ವಲ್ಪ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಕುದಿ ಬರೋವರೆಗೂ. ಕುದಿ ಬಂದರೆ ಏನಾಗುತ್ತೆ ಅಂದರೆ, ಬರಲಿಲ್ಲ ಹಾಗೆಯೇ ಮುಚ್ಚಿಬಿಟ್ವಿ ಅಂತ ಹೇಳಿದರೆ ಅದು ಎಲ್ಲ ಮೇಲ್ಗಡೆನೇ ಇರುತ್ತೆ ಮಸಾಲೆ. ಅದಕ್ಕಾಗಿ ನಾನು ಸ್ವಲ್ಪ ಕುದಿ ಬಂದಮೇಲೆ ಇದನ್ನು ಮುಚ್ತೀನಿ. ನೋಡಿರಿ ಯಾವ ರೀತಿಯಾಗಿ ಆಗಿದೆ ಅಂತೇಳ್ಬಿಟ್ಟು. ನಿಜವಾಗ್ಲೂ ಸ್ಟೀಮ್ ಅಕ್ಕಿಲ್ಲಾದರೆ ಚೆನ್ನಾಗಿ ಉದ್ರ ಆಗುತ್ತಲ್ಲ, ಪಲಾವು ತಿನ್ನೋಕ್ಕೆ ಟೇಸ್ಟ್ ಆಗುತ್ತೆ. ಮಸಾಲೆ ಎಲ್ಲ ಬಾಯಿ ಸಿಗ್ತಾ ಇರುತ್ತಲ್ವ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿರಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಸೌತೆಕಾಯಿ ಇರಲಿಲ್ಲ, ಹಾಗೆ ಈರುಳ್ಳಿ ಎಲ್ಲ ಹೆಚ್ಕೊಂಡು ಕ್ಲೀನಾಗಿ ಒಗ್ಗರಣೆ ಹಾಕಿದ್ದೆ. ನಾವು ಯಜಮಾನರು ತುಂಬ ಚೆನ್ನಾಗಿದೆ ಅಂತ ತಿಂದರು. ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಬಾಯ್ ಬಾಯ್, ಧನ್ಯವಾದಗಳು.